ನಮಸ್ಕಾರ ಸ್ನೇಹಿತರೆ, ನಾನಿಲ್ಲಿ ಚಿತ್ರಕೂಟ್ನಲ್ಲಿ ವಾಲ್ಮೀಕಿ ಇದೊಂದು ಮ್ಯೂಸಿಯಮ್ಗೆ ಬಂದಿದ್ದೀನಿ. ಯಾವ ರೀತಿಯಾಗಿ ಶ್ರೀರಾಮಚಂದ್ರನ ಜನ್ಮ ಆಯಿತು, ವಾಲ್ಮೀಕಿ ಯಾವ ರೀತಿ ರಾಮಾಯಣನ ಬರೆದ್ರು ಅನ್ನೋದು ಒಂದು ಮ್ಯೂಸಿಯಮ್ಗೆ ಬಂದಿದ್ದೀನಿ. ನಿಮಗೂ ನೋಡಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡಿ, ಇದು ವಾಲ್ಮೀಕಿ ಮಹರ್ಷಿಗಳು. ಇದು ನೋಡಿ, ಉಮಾ ಮತ್ತು ಈಶ್ವರನ ಸಂವಾದ. ಯಾವ ರೀತಿಯಾಗಿ ಶ್ರೀರಾಮಚಂದ್ರನ ಜನ್ಮ ಆಯಿತು ಅಂತ. ಪಾಲ್ನಾ ವಿಹಾರಿ ಶ್ರೀರಾಮ್ ಲಾಲ ಇದೆ. ವಿಶ್ವಾಮಿತ್ರ ಮಹರ್ಷಿಯವರು ಯಜ್ಞಕ್ಕೆ ಆ ರಾಕ್ಷಸನ ಕೊಂದೋದಕ್ಕೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನ ಕರ್ಕೊಂಡು ಬಂದಿರೋದು ಚಿತ್ರ ಇದು. ಇದು ಅಹಲ್ಯ ಅವರು ಶ್ರೀರಾಮಚಂದ್ರನಿಗೆ ಕಾತ್ಕೊಂಡಿದ್ರಲ್ಲ, ಆಕೆಗೆ ಶಾಪ ವಿಮೋಚನೆ ಆಯ್ತಲ್ಲ, ಅದರದ್ದು ಪಿಕ್ಚರ್ ಇದು. ಇದು ಧನುರ್ಭಂಗ. ಇದು ನೋಡಿ, ಶ್ರೀರಾಮಚಂದ್ರ ಧನುಸ್ಸನ್ನು ಇದು ಮಾಡಿದ್ದು, ಸೀತಾದೇವಿ ಸ್ವಯಂವರ. ಇದು ಸೀತಾದೇವಿ ಮಾಲೆ ಹಾಕಿದ್ದು, ಶ್ರೀರಾಮಚಂದ್ರನ ಮದುವೆ ಮಾಡ್ಕೊಂಡಿದ್ದು. ಮದುವೆ ಆದಮೇಲೆ ಇಲ್ಲಿ ನೋಡಿ, ಶ್ರೀರಾಮಚಂದ್ರನ ವನವಾಸಕ್ಕೆ ಮಾತು ಕೊಡ್ತಾ ಇರೋದು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಇದು ನೋಡಿ, ಇದೇನಿದೆ, ಕೇವಟ್ ಕಾ ಅನುರಾಗ್. ಶ್ರೀರಾಮಚಂದ್ರ ಹೋಗ್ತಾ ಇರೋವಾಗ ಇದು ರಾಮ ಮತ್ತು ಸೀತೆ. ಅದು ಇಲ್ಲಿದೆ. ಇದು ನೋಡಿ, ವಿವಾಹ ಲೀಲಾ. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಮ್ಯೂಸಿಯಮ್ ಅಷ್ಟು ಚೆನ್ನಾಗಿದೆ. ನೋಡ್ತಾ ಹೋಗೋಣ ಬನ್ನಿ ಮುಂದೆ ಕೂಡ. ಇದು ಭರತ ಶ್ರೀರಾಮಚಂದ್ರನ ಪಾದಕ್ಕೆ ತೊಗೊಂಡು ಹೋಗ್ತಾ ಇರುವಂಥದ್ದು. ಅನಸೂಯ ಅವರ ಆಶ್ರಮದಲ್ಲಿ, ಆತ್ರಿ ಮತ್ತು ಅನಸೂಯ ಅವರ ಆಶ್ರಮದಲ್ಲಿ ಶ್ರೀರಾಮಚಂದ್ರರು ವನವಾಸಕ್ಕೆ ಇದ್ದಂಥ ಸಂದರ್ಭದಲ್ಲಿ ಇದು. ಇದು ಜಟಾಯಿ ಪಕ್ಷಿದು. ರಾವಣನ ಸಂಹಾರ ಸಮಯದಲ್ಲಿ ಜಟಾಯು ಹೇಳಿರೋವಂಥದ್ದು ಇದು. ಇದು ಹನುಮಂತಂದು. ಸೀತಾದೇವಿ ಉಂಗುರ ಕೊಟ್ಟಿರೋವಂತಹ ಒಂದು ಚಿತ್ರ. ಹನುಮಂತ ತಗೊಂಡು ಬಂದು ರಾಮಚಂದ್ರನಿಗೆ ಇದು ಮಾಡಿ, ಸೀತಾದೇವಿಗೆ ದರ್ಶನ ಕೊಟ್ಟಿದ್ದ ಹನುಮಂತ. ರಾವಣನ ವಧೆ ಮಾಡಿರುವಂತಹ ಚಿತ್ರ ಇದು. ರಾವಣ ವಧ. ಇದು ಶ್ರೀರಾಮಚಂದ್ರನ ರಾಜ್ಯಾಭಿಷೇಕದ್ದು. ಇದು ರಣಲೀಲ. ಇದು ಒಂದು ಚಿತ್ರಕೂಟದಲ್ಲಿ ನಾವು ನೋಡಿದಂತಹ ಒಂದು ಮ್ಯೂಸಿಯಮ್ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. बचपन में बात नहीं बच्चे, बचपन